ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ನಿನ್ನೆ ನೈಟ್ ನಾನು ಜೋಳದ ರೊಟ್ಟಿ ಜೊತೆಗೆ ಹಾಗಲಕಾಯಿ ಪಲ್ಯ ಮಾಡಿದ್ದೆ. ನನಗೆ ಹಾಗಲಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ. ನನ್ನ ಮಗಳಿಗೆ ಏನು ಸರ್ಕಸ್ ಮಾಡಿದ್ರು ಅವಳು ಈ ಪಲ್ಯ ತಿನ್ನೋದೇ ಇಲ್ಲ. ಈ ಥರ ಸಣ್ಣ ಸಣ್ಣದಾಗಿ ಹಾಗಲಕಾಯಿನ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆ ಹಾಕಬೇಕು ಒಂದು ಸ್ವಲ್ಪ ಹೊತ್ತು. ಅಷ್ಟು ಕಹಿ ಅಂಶ ಏನು ಹೋಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಷ್ಟೇ. ಮತ್ತು ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಮತ್ತು ಉಪ್ಪು ಹಾಕ್ಬಿಟ್ಟು ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು. ಡ್ರೈ ಅನಿಸ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿದರೆ ಕಹಿ ಅಂಶ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ನನಗೆ ತುಂಬಾ ಇಷ್ಟ ಈ ಪಲ್ಯ ಅಂದರೆ. 2-3 ದಿನ ಇಟ್ಟು ತಿಂದ್ರೂ ಇದು ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಅರಿಶಿನನೂ ಹಾಕಬೇಕು ಫ್ರೈ ಮಾಡಬೇಕಾದ್ರೆ, ಬೇಗನೆ ಆಗುತ್ತೆ. ನಾನು ತುಂಬ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಯಾವುದೇ ಅಡುಗೆ ಆದರೂ ಅಷ್ಟೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ಜಾಸ್ತಿ ಟೈಮ್ ತಗೊಂಡು ಮಾಡಬೇಕಂದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಕೆಲವು ಕಡಿಮೆ ಇಂಗ್ರೀಡಿಯೆಂಟ್ಸ್ ಇರಬೇಕು ಮತ್ತು ಮನೇಲಿ ಅವೈಲೇಬಲ್ ಇರಬೇಕು, ಬೇಗನೂ ಆಗಿಬಿಡ್ಬೇಕು. ಆ ಥರನೇ ನಾನು ಇಷ್ಟಪಡ್ತೀನಿ ಯಾವುದೇ ಅಡುಗೆ ಮಾಡಬೇಕಾದ್ರೂ. ನೋಡಿ, ಇವಾಗೆಲ್ಲದು ಫ್ರೈ ಮಾಡಿದ್ದಾಯಿತು. ಫ್ರೈ ಆಗಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ಎಲ್ಲ ಫ್ರೈ ಆಗಿರೋ ಹಾಗಲಕಾಯಿನೆಲ್ಲ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು. ಇದೇನು ಪೌಡ್ರ್ ಅಂದರೆ ಶೇಂಗಾ, ಕಡಲೆ ಮತ್ತು ಎಳ್ಳು, ಬಿಳಿ ಎಳ್ಳು ಮೂರನ್ನು ಸೇರಿಸಿ ಪೌಡರ್ ಮಾಡಿ ಹಾಕಬೇಕು. ನೀವು ಯಾವುದೇ ಪಲ್ಯಕ್ಕಾಗಲಿ ಇದನ್ನು ಒಂದು ಸ್ವಲ್ಪ ಮಾಡಿ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಪಲ್ಯಕ್ಕೂ ಯೂಸ್ ಆಗುತ್ತದು. ಅದೇ ಥರ ಟೇಸ್ಟು ಕೊಡುತ್ತೆ ಪಲ್ಯಗಳೆಲ್ಲ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು, ಪಲ್ಯ ಇದಕ್ಕೆ ರುಚಿ ಅನಿಸುತ್ತೆ. ನಾನು ಫಸ್ಟಿಗೆ ಹಿಂಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿಬೇವು. ಇದು ಸ್ವಲ್ಪ ಜಾಸ್ತಿನೇ ಕಹಿ ಇತ್ತು ಹಾಗಲಕಾಯಿ. ಬಿಳಿ ಬಣ್ಣದ ಬರುತ್ತಲ್ಲ ಹಾಗಲಕಾಯಿ, ಅದು ಅಷ್ಟು ಕಹಿ ಬರಲ್ಲ. ಈ ಮೇಲ್ಭಾಗ ಏನು ಕಪ್ಪಗಿರುತ್ತಲ್ಲ, ಇದು ಸ್ವಲ್ಪ ಕಹಿ ಜಾಸ್ತಿನೇ ಇರುತ್ತೆ. ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಹಾಗಲಕಾಯಿ. ಒಂದು ಸ್ವಲ್ಪ ಕಡಲೆಬೇಳೆ, ಈರುಳ್ಳಿ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಇವಾಗ ಹುರಿದಿಟ್ಕೊಂಡಿರ್ತಕ್ಕಂಥ ಹಾಗಲಕಾಯಿನ ಅದಕ್ಕೆ ಸೇರಿಸಬೇಕು. ಚೆನ್ನಾಗಿತ್ತು ಜೋಳದ ರೊಟ್ಟಿ ಜೊತೆಗೆ ಪಲ್ಯ ಅಂತೂ ತುಂಬಾ ರುಚಿಯಾಗಿ ಚೆನ್ನಾಗಿತ್ತು. ಅದು ಬಿಸಿ ಇದ್ದಾಗಲೂ ಚೆನ್ನಾಗಿರುತ್ತೆ. 1-2-3 ದಿನ ಬಿಟ್ಟು ಆಮೇಲೆ ತಿಂದ್ರೂ ಆವಾಗೂ ಅದು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಆಮೇಲೆ ಈ ಪಲ್ಯ ಅಂದರೆ ಬೇಗ ಅಳಿಸೋಗೋದಿಲ್ಲ. 2 ದಿನ 3 ದಿನ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರೂ ಏನು ಬೇಗ ಅಳಿಸೋಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಇವಾಗ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಒಂದು 2-3 ಸ್ಪೂನು. ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ. ಇದು ಒಂದು 2-3 ಸ್ಪೂನ್ ಹಾಕಿದ್ದೀನಿ ನಾನು. ಇವಾಗ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನ್ ಹಾಕಿದ್ದೀನಿ ಅಚ್ಕಾರದ ಪುಡಿ. ಬೇಕಂದರೆ ಹಸಿಮೆಣ್ಸಿಕಾಯಲ್ಲೂ ಮಾಡ್ಬೋದು, ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇದೇ ಪೌಡ್ರು ನಾನು ಏನು ಶೇಂಗಾ, ಕಡಲೆ ಮತ್ತು ಬಿಳಿ ಎಳ್ಳಿನ ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈ ಪೌಡ್ರ್ ತುಂಬ ರುಚಿ ಕೊಡುತ್ತೆ ಎಲ್ಲ ಪಲ್ಯಕ್ಕೂ. ಮತ್ತು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಇದು ನೋಡಿ, ಬೆಲ್ಲನೇ ಜಾಸ್ತಿ ಹಿಡಿಯುತ್ತೆ ಕಹಿ ಅಂಶ ಇದ್ದಾಗ. ಹಾಗಲಕಾಯಿಗೆ ಬೆಲ್ಲನೇ ಮೇನ್. ಇವಾಗ ನೋಡಿ ಬೆಲ್ಲನ ಆ್ಯಡ್ ಮಾಡ್ತಾ ಹೋಗ್ಬೋದು. ಫಸ್ಟಿಗೆ ಹಾಕಿರ್ತೀವಿ, ಆಮೇಲೆ ಅದು ಇನ್ನೂ ಕಹಿ ಅನಿಸ್ತಾನೇ ಇರುತ್ತೆ. ಮತ್ತು ತಿರ್ಗಾ ಆಗ್ತಾ ಬ್ಯಾಲೆನ್ಸ್ ಆಗುತ್ತದು ಬೆಲ್ಲ. ಇವಾಗ ನೀರು ಹಾಕ್ಬಿಟ್ಟು ಇದಕ್ಕೆ ಬಿಟ್ಬಿಡಬೇಕು. ಇದು ಬರೀ ಅನ್ನ ಸಾಂಬಾರು ಜೊತೆಗೂ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಪಲ್ಯ. ನಾವು ಜೋಳದ ರೊಟ್ಟಿ ಜೊತೆಗೆ ಮಾಡಿದ್ದೆ, ಚೆನ್ನಾಗೇ ಇತ್ತು ಪಲ್ಯ. ನಾನು ಇದೇ ಥರನೇ ಮಾಡೋದು ಯಾವಾಗಲೂ ಈ ಪಲ್ಯನ.
ಇವಾಗ ಒಂದು ಲಿಡ್ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡಬೇಕು. ತೊಗೊಳುತ್ತೆ ಬೇಯೋದಕ್ಕೊಂದು 15 ನಿಮಿಷ ಟೈಮ್ ತೊಗೊಳುತ್ತೆ. ಒಂದು ಸಣ್ಣ ಉರಿಲಿ ಇಟ್ಬಿಟ್ಟು ಆವಾಗವಾಗ ನೋಡ್ತಾ ಇರಬೇಕು ಲಿಡ್ ತೆಗೆದು. ನೋಡಿ ಪಲ್ಯ ರೆಡಿ ಆಯಿತು. ಜೋಳದ ರೊಟ್ಟಿ ಜೊತೆಗೆ ಹಾಗಲಕಾಯಿ ಪಲ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.